ಹುಬ್ಬಳ್ಳಿಯ ಅಂಜಲಿ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆಗೆ ಆಗ್ರಹ. ಕಲಬುರಗಿ. ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಕೋಲಿ ಸಮಾಜದ ತಾಲೂಕು ಅಧ್ಯಕ್ಷ ರಾಮಲಿಂಗ ಬನಾರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಚಿತ್ತಾಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಗ್ರೇಡ್ 2 ತಹಶೀಲ್ದಾರ್ ಅವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜ್ ಎಂಬೇನೂರ್, ಬಸವರಾಜ್ ಚಿನ್ನಮಳ್ಳಿ, ಸುರೇಶ್ ಬೆನಕನಹಳ್ಳಿ, ಹನುಮಂತ ಸಂಕನೂರ್, ತಮ್ಮಣ್ಣ ಡಿಗ್ಗಿ, ಗುಂಡು ಐನಾಪುರ್, ದಶರಥ್ ದೊಡ್ಡಮನಿ, ರಾಜು ಹೋಳಿಕಟ್ಟಿ, ಭೀಮು ಹೋತಿನಮಡಿ, ಕರಣ್ ಕುಮಾರ್ ಅಲ್ಲೂರ್ಕರ್ ಸೇರಿದಂತೆ ಕೋಲಿ ಸಮಾಜದ ಅನೇಕ ಮುಖಂಡರು ಹಾಗೂ ಪದಾಧಿಕಾರಿಗಳು ಇದ್ದರು. ವರದಿ ಮೊಹಮ್ಮದ್ ಅಲಿ, ಚಿತ್ತಾಪುರ. ಅಂಜಲಿಯ ಘಟನೆಯನ್ನ ಖಂಡಿಸಿ ಈ ಮನವಿ ಪತ್ರ ತಾಲೂಕು ಕೋಲಿ ಸಮಾಜದ ವತಿಯಿಂದ ಈಗ ಘಟನೆಯನ್ನ ಖಂಡಿಸಿ ಕೋಲಿ ಸಮಾಜದ ಹಿರಿಯರಾದಂತ ಬಸವರಾಜ್ ಚಿನ್ನಮಳ್ಳಿ ಅವರು ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಇಂದು ನಾವು ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವಂತಹ ಹುಬ್ಬಳ್ಳಿಯ ನಗರದ ವಿರಾಜಪುರ ಬಡಾವಣೆಯಲ್ಲಿ ನಡೆದಿರುವಂತಹ ಅಂಜಲಿ ಅಂಬಿಗೇರವರ ಹತ್ಯೆ ಪ್ರಕರಣದ ವಿರುದ್ಧ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವಂತಹ ತಾಲೂಕಾ ಅಧ್ಯಕ್ಷರಂತಹ ರಾಮಲಿಂಗ ಬನಾರ್ ಅವರೇ, ಅನೇಕ ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಕೋಲಿ ಸಮಾಜದ ಬಹಳಷ್ಟು ಜನರ ಮೇಲೆ ಹಲ್ಲೆ ನಡೀತಾ ಇದೆ. ಆದರೂ ಸಹ ಸರ್ಕಾರವು ನಮ್ಮ ಈ ಒಂದು ಸಮಾಜದ ರಕ್ಷಣೆಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಾವು ಇಷ್ಟೆಲ್ಲ ಸಮಾಜದವರೆಲ್ಲರೂ ಕೂಡಿಕೆ ವ್ಯವಸ್ಥಿತವಾದಂತಹ ನ್ಯಾಯ ರೀತಿಯಾಗಿ ನಾವು ನಡೆದರೂ ಸಹ ನಮ್ಮ ಯಾರು ಇಷ್ಟೆಲ್ಲ ದೌರ್ಜನ್ಯ ನಡೀತದೆ ಯಾಕೆ? ಇಷ್ಟೆಲ್ಲ ನಡೆದರೂ ಸಹ ನಮಗೆ ರಕ್ಷಣೆ ಯಾಕಿಲ್ಲ? ಅದಕ್ಕಾಗಿ ನಾವು ಮೊಟ್ಟ ಮೊದಲಿಗೆ ಅಸಂಘಟಿತರಾಗಿದ್ದೇವೆ. ಯಾಕಂದ್ರೆ ಸಂಘಟನೆಯಲ್ಲೇ ನಾವು ಏನಂತಂದ್ರೆ ಬಹಳ ಆಗಿದ್ದೇವೆ ನಾವು. ಅದಕ್ಕಾಗಿ ಈ ಒಂದು ನಾವು ಏನು ಬಂದಿದ್ದೇವೆ ಎಲ್ಲ ಚಿತ್ತಾಪುರ ತಾಲೂಕಿನ ಎಲ್ಲ ಪ್ರಮುಖರು, ಹಳ್ಳಿಯಲ್ಲಿ ಬಂದಿರುವಂತಹ ಎಲ್ಲಾ ಪ್ರಮುಖರು ನಾವೆಲ್ಲರೂ ಈ ಒಂದು ಪ್ರತಿಭಟನೆಯನ್ನ ಯಾಕೆ ಮಾಡ್ತಿದ್ದೇವೆ ಅಂತಂದ್ರೆ, ಇದೇ ರೀತಿಯಾಗಿ ರಾಜ್ಯದಲ್ಲಿ ನಮ್ಮ ಕೋಲಿ ಸಮಾಜದ ಮೇಲೆ ಅನ್ಯಾಯ ನಡೀಬಾರದು, ಇಲ್ಲಿಗೆ ಇದು ನಿಲ್ಲಬೇಕು. ಯಾವುದೋ ಒಂದು ಚುಟುಕ ಒಂದು ವ್ಯವಸ್ಥೆಯನ್ನ ಹೆಸರನ್ನ ಇಟ್ಟುಕೊಂಡಿಗೆ ನಮ್ಮ ಸಮಾಜದ ಯುವಕರ ಮೇಲೆ ಯುವತಿಯರ ಮೇಲೆ ಹಲ್ಲೆ ನಡೀತಾ ಇದೆ. ಇದು ಬಹಳ ಸಮಾಜದಲ್ಲಿ ತಲೆ ತಗ್ಗಿಸುವಂತಹ ಒಂದು ವಿಚಾರ. ಈ ಸರ್ಕಾರ ಈ ಸಮಾಜಕ್ಕೆ ರಕ್ಷಣೆ ಕೊಡಬೇಕು. ಈ ಸಮಾಜವನ್ನ ವ್ಯವಸ್ಥಿತವಾದಂತಹ ಒಂದು ರಕ್ಷಣೆಯನ್ನ ಕೊಡಬೇಕಂತ ಹೇಳುತ್ತಾ ಈ ಒಂದು